ಇದೆ, ಯಾವ ಯಾವ ಮನೋಭಾವ ಬರಬೇಕಾಗಿದೆ. ಇದರ ಒಂದು ಕಂಪ್ಯಾರಿಸನ್ ನೋಡ್ತಾ 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 ನಮ್ಮಲ್ಲಿ ಆ ಒಂದು ಪರಿವರ್ತನೆ ಆಗ್ತಾ ಹೋಗ್ಬೇಕಾಗಿದೆ. ನೋಡ್ತಾ ಹೋಗೋಣ. ಫಸ್ಟ್ ಆಗಿ ಮೊದಲನೇದಾಗಿ ಅಗೈನ್ ನಮಗೆಲ್ಲರೂ ಗೊತ್ತಿದೆ ನಮ್ಮ ಒಂದು ಉದ್ದೇಶ ಬಿಲ್ ಗೇಟ್ಸ್ ಬುದ್ಧ ಆಗಬೇಕು ಅಂತ. ಅದಕ್ಕೆ ಫಸ್ಟ್ ಬಿಲ್ ಗೇಟ್ಸ್ ಏನ್ ಹೇಳಿದ್ದಾರೆ ನೋಡಿ. ಇವತ್ತು ಬಿಲ್ ಗೇಟ್ಸ್ ಹೇಳಿರ್ತಕ್ಕಂಥ ಒಂದು ಸೆಂಟೆನ್ಸ್, ಪ್ರಪಂಚದ ನಂಬರ್ 1 ಶ್ರೀಮಂತ ವ್ಯಕ್ತಿ ಹೇಳ್ತಾರೆ, ಇಫ್ ಯು ಆರ್ ಬಾರ್ನ್ ಪೋರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಆಸ್ ಪೋರ್ ಇಟ್ ಇಸ್ ಯುವರ್ ಮಿಸ್ಟೇಕ್ ಅಂತ. ಅಂದ್ರೇನು? ನೀವು ಬಡವರಾಗಿ ಹುಟ್ಟಿದ್ರೆ ಅದು ನಿಮ್ ತಪ್ಪಲ್ಲ, ಆದ್ರೆ ಬಡವರಾಗಿ ಸತ್ರೆ ಆ ತಪ್ಪು ಖಂಡಿತ ನಿಮ್ದೇ ಅಂತ. ಇದು ನಾನು ಹೇಳ್ತಾ ಇರೋದಲ್ಲ, ಯಾರೋ ಆಡಿದರೆ ವ್ಯಕ್ತಿಗಳು ಹೇಳ್ತಾ ಇರೋದಲ್ಲ, ಒಬ್ಬ ಶ್ರೀಮಂತ ವ್ಯಕ್ತಿ ಹೇಳ್ತಾ ಇರೋದು. ಅದು ಆ ವ್ಯಕ್ತಿ ಬಡವನಾಗಿದ್ದು ಶ್ರೀಮಂತ ಆಗಿರೋದು. ಅವ್ರು ಹುಟ್ಟಿದಲ್ಲೇ ಅಗರ್ಭ ಶ್ರೀಮಂತರ ಮಗ ಅಲ್ಲ, ಒಬ್ಬ ಆಡಿದರಿ ಲಾಯರ್ನ ಮಗ. ಅವರು ನಾರ್ಮಲ್ ಆಗಿ ಬಡತನದಲ್ಲಿ ಇದ್ದೋರ್ತಕ್ಕಂಥವ್ರು ಇವತ್ತು ಪ್ರಪಂಚದ ನಂಬರ್ 1 ಶ್ರೀಮಂತ ವ್ಯಕ್ತಿ ಆಗಿದ್ದ ಹೇಗೆ. ಅವ್ರು ಹೇಳ್ತಾ ಇರೋದು, ಹೆಂಗೆಂಗ ಹುಟ್ಟುಬಿಟ್ಟಿದ್ದೀರಾ, ಹುಟ್ಟೋದು ನಿಮ್ ಕೈನಲ್ಲಿ ಇರಲಿಲ್ಲ, ಆದ್ರೆ ನೀವು ಸಾಯ್ತಾ ಇದ್ದೀರಲ್ವಾ, ಸಾಯ್ತಿರಲ್ಲ ಒಂದಿನ. ಸಾಯ್ಬೇಕಾದ್ರೆ ಏನಾಗಿ ಸಾಯ್ತಿದ್ದೀರಾ? ನಾನು ಹುಟ್ಟು ಸರಿ ಇರ್ಲಿಲ್ಲ ಅಂತಾನೆ ನಾನು ಬ್ಲೇಮ್ ಮಾಡ್ಕೊಂತಿರ್ತೀನ ಇರ್ಬೇಕಾ, ಅಥವಾ ನನ್ನ ಹುಟ್ಟು ಮತ್ತೆ ಸಾವಿನ ಮಧ್ಯೆ ನನ್ನಲ್ಲಿರ್ತಕ್ಕಂಥ ಒಂದು ಪರಿವರ್ತನೆ ಆಗ್ಬೇಕಾ ಬೇಡವ? ಆ ಒಂದು ಶ್ರೀಮಂತಿಗೆ ಜೀವನನ ಪಡಿಬೇಕಾ ಬೇಡವ? ನನ್ನ ಕೈನಲ್ಲಿ ಯಾಕೆ ಆಗಲ್ಲ ನಾನು ಶ್ರೀಮಂತ ಆಗಕ್ಕೆ ಅಂತ. ಇವ್ರು ಬಡವರಾಗಿದ್ದು ಇದ್ರು ಅನ್ನೋದಕ್ಕೆ, ಇವ್ರು ಹೇಗೆ ಅವ್ರ ಜೀವನ ವೆಚ್ಚಿದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದಿನ ಅಮೆರಿಕದಲ್ಲಿ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿರ್ತಾರೆ ಬಿಲ್ ಗೇಟ್ಸ್. ಊಟ ಎಲ್ಲ ಆದ್ಮೇಲೆ ಟಿಪ್ಸ್ ಕೊಡ್ಬೇಕಲ್ವಾ, ಟಿಪ್ಸ್ ಕೊಡ್ಬೇಕು ಹೋದಾಗ $1 ಕೊಡ್ತಾರೆ. ಯಾರಿಗೆ? ಸರ್ವರ್ಗೆ. ಅವ್ರು ಕೇಳ್ತಾರೆ, ಸರ್ ನಿಮ್ಗೊಂದು ಕ್ವಶನ್ ಕೇಳ್ಬೋದಾ ಇಫ್ ಯು ಡೋಂಟ್ ಮೈಂಡ್ ಅಂತ. ಅವ್ರು ಹೇಳ್ತಾರೆ, ಕೇಳಿ ಅಂತ. ಏನಿಲ್ಲ, ನಿಮ್ಮ ಮಗ ಬರ್ತಾನೆ ಇದೇ ಹೋಟ್ಲಿಗೆ, ಅವರು ಟಿಪ್ಸ್ ಅಂತ $100 ಕೊಡ್ತಾರೆ, ನೀವು ಮಾತ್ರ ಯಾಕೆ $1 ಕೊಡ್ತೀರಾ? ಯು ಆರ್ ದ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ. ಅವ್ರು ಹೇಳ್ತಾರೆ, ಅದಕ್ಕೆ ನಾನು ರಿಚೆಸ್ಟ್ ಪರ್ಸನ್ ಈಗ, ನನ್ನ ಮಗ ಪ್ರಪಂಚದ ನಂಬರ್ 1 ಶ್ರೀಮಂತನ ಮಗ, ಆದರೆ ನಾನು ಒಬ್ಬ ಬಡ ತಂದೆಯ ಮಗ. ನಾನು ಬಡ ತಂದೆಯ ಮಗ ಆಗಿರೋದಕ್ಕೆ ನಾನು $1 ಕೊಡ್ತಾ ಇದ್ದೀನಿ, ನನ್ನ ಮಗ ಅತಿ ದೊಡ್ಡ ಶ್ರೀಮಂತರ ಮಗ ಆಗಿರೋದಕ್ಕೆ ನಾನು $100 ಕೊಡ್ತಿದ್ದಾನೆ ಅಂತ. ಜಸ್ಟ್ ಯೋಚನೆ ಮಾಡಿ, ಅವ್ರು ಹೇಗಿದ್ರು ಇವತ್ತು ಹೇಗಾಗಿದ್ದಾರೆ ಅಂತ. ಹಾಗೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ಇವತ್ತು ಬಿಲ್ ಗೇಟ್ಸ್ ಆ ಥರ ಹೇಳಿದ್ದಾರೆ ಅಂದ್ರೆ ಆ ಬಿಲ್ ಗೇಟ್ಸ್ ಪ್ರಕಾರ ನಿರ್ಧಾರ ನಾನು ಮಾಡಿದ್ದೀನ, ಸೀರಿಯಸ್ ಆಗಿ ನಾನು ಸಂಕಲ್ಪ ಮಾಡಿದ್ದೀನ. ನಾನು ಸಾಯೋದ್ರೊಳಗಡೆ ಒಬ್ಬ ಆಗರ್ಭ ಶ್ರೀಮಂತ ಆಗಬೇಕು, ಸಾಯೋದಕ್ಕಂತಂಗ ಕಾಯೋಂಗಿಲ್ಲ ಹಾಗಂತ. ಕೆಲವೇ ವರ್ಷಗಳಲ್ಲಿ ನಾನು ಆ ಮಟ್ಟಕ್ಕೆ ನಾನು ಯಾಕೆ ಬೆಳೆಯೋಕ್ಕಾಗಲ್ಲ, ನಾನು ಯಾಕೆ ಬೆಳಿಬಾರ್ದು, ಆ ಒಂದು ಆಲೋಚನೆ ನನ್ನಲ್ಲಿ ಇದೆಯಾ ಯೋಚನೆ ಮಾಡಿ ಫ್ರೆಂಡ್ಸ್. ಯಾವುದೇ ಒಬ್ಬ ಶ್ರೀಮಂತ ವ್ಯಕ್ತಿಗಳು ಆಗಿದ್ದು ಈ ತರ ಒಂದು ನಿರ್ಧಾರಗಳಿಂದ. ಈಗ ನೋಡ್ತಾ ಹೋಗೋಣ.